ರಾಜಕೀಯ ಜಂಜಾಟಗಳ ನಡುವೆ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಮುಂದುವರಿಯುತ್ತೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಮಾಡಿದ್ರು. ಈಗ ಇನ್ನಷ್ಟು ದೇವಸ್ಥಾನಗಳ ಕಡೆಗೆ ಮುಖ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಇಂದು ಶೃಂಗೇರಿಯ ದೇಗುಲಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಕೊಡ್ಲಿಕ್ಕಿದ್ದಾರೆ ಅಂತ ಡೀಟೇಲ್ಸ್ ಇದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಡಿ.ಕೆ. ಶಿವಕುಮಾರ್ ಶೃಂಗೇರಿಯ ದೇವಸ್ಥಾನಕ್ಕೆ ಬರ್ತಾರೆ. ಶೃಂಗೇರಿಯ ಸುವರ್ಣ ಭಾರತಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಮಠದ ಹಿರಿಯ ಶ್ರೀಗಳು ಸನ್ಯಾಸತ್ವ ಸ್ವೀಕರಿಸಿ 50 ವರ್ಷಗಳು ಪೂರ್ಣಗೊಂಡಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೊ ಇದೇ ನೆಪದ ಮೂಲಕ ಶೃಂಗೇರಿಯ ದೇವಸ್ಥಾನಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಆಗಮನ ಪೂರ್ವ ನಿಯೋಜಿತ. ಕರೆಕ್ಟ್. ಶೃಂಗೇರಿ ಸ್ವಾಮಿಗಳು ಶ್ರೀ ಭಾರತೀ ತೀರ್ಥರು ಸನ್ಯಾಸತ್ವ ಸ್ವೀಕಾರ ಮಾಡಿ 50 ವರ್ಷ ಆದ ತಕ್ಷಣ ಈಗ ಅದು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನು ಮೊದಲೇ ಇನ್ವೈಟ್ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆಗಲೇ ಬರ್ತೀನಿ ಅಂತ ಹೇಳಿದ್ರು. ಇದ್ರ ಹಿಂದೆ ಅವರು ಮೊನ್ನೆ ಎಲ್ಲ ತಮಿಳುನಾಡು ಅಲ್ಲಿ ಇಲ್ಲಿ ಹೋಗಿ ಬಂದಿದ್ದು ಅದೇನು ಅನಿಸ್ತಾ ಇದೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ.